ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತು ನಾವೆಲ್ಲ ಹೇಗಿದ್ದೀವಿ ಅಂದರೆ, ದಾರಿಯಲ್ಲಿ ಹೋಗ್ತಾ ಇರ್ತೀವಿ, ಏನೋ ಒಂದು ಚೆನ್ನಾಗಿ ಕಾಣಿಸುತ್ತೆ, ತಕ್ಷಣ ಫೋನ್ ತಗೋತೀವಿ, ಟಪಕ್ಕಂತ ಒಂದು ಫೋಟೋ ಹೊಡೆದು ಇನ್ಸ್ಟಾಗ್ರಾಮ್ಗೆ ಹಾಕ್ತೀವಿ. ಇದು ನಮ್ಮೆಲ್ಲರಿಗೂ ಕೇವಲ ಸೆಕೆಂಡ್ ಕೆಲಸವಷ್ಟೇ. ಆದರೆ ಒಂದ್ಸಲ ಯೋಚನೆ ಮಾಡಿ, ನೀವು ಒಂದು ಫೋಟೋ ತೆಗೆಸ್ಕೋಬೇಕು ಅಂದರೆ ಬಿಸಿಲಲ್ಲಿ ಒಂದೇ ಕಡೆ ಕಲ್ಲಾಗಿ ನಿಂತಿರಬೇಕು. ಅದು ಒಂದೆರಡು ನಿಮಿಷವಲ್ಲ, ಬರೋಬ್ಬರಿ 8 ಗಂಟೆಗಳ ಕಾಲ. ಸ್ವಲ್ಪ ಕಣ್ಣು ಮಿಟುಕಿಸಿದ್ರೂ ಫೋಟೋ ಗೋವಿಂದವೇ. ಏನಿದು ಅತಿಶಯೋಕ್ತಿ ಅನಿಸ್ತಿದ್ಯಾ? ಖಂಡಿತವಾಗ್ಲೂ ಇಲ್ಲ. ನಾವಿವತ್ತು ಆರಾಮಾಗಿ ಸೆಲ್ಫಿ ತಗೊಳ್ತಿದ್ದೀವಲ್ಲ, ಇದರ ಹಿಂದೆ 200 ವರ್ಷಗಳ ಒಂದು ಕಿರಿಕ್ ಇತಿಹಾಸನೇ ಇದೆ. ಆಗಿನ ಕಾಲದಲ್ಲಿ ಫೋಟೋಗ್ರಾಫರ್ ಬರ್ತಾರೆ ಅಂದರೆ ಇಡೀ ಊರೇ ಹಬ್ಬದ ಥರ ರೆಡಿ ಆಗಿರ್ತಿತ್ತು. ಯಾಕಂದರೆ ಅದು ಬರೀ ಫೋಟೋ ಅಲ್ಲ, ಒಂದು ಜೀವಮಾನದ ಸಾಧನೆ ಅನ್ನೋ ರೇಂಜಿಗಿತ್ತು. ಇವತ್ತು ನಮಗೆ ಸೆಕೆಂಡಿಗೆ 10 ಫೋಟೋ ಹೊಡೆಯೋಕ್ಕಾಗತ್ತೆ. ಆದರೆ ಆವತ್ತು ಒಂದು ಫೋಟೋ ಫೇಲ್ ಆದರೆ ಮತ್ತೆ 8 ಗಂಟೆ ಕಾಲ ಕಾಯಬೇಕಿತ್ತು. ನಿಮಗೆ ಅನಿಸಬಹುದು, ನಿಮ್ಮ ತಾತನೋ ಅಥವಾ ಮುತ್ತಾತನೋ ಫೋಟೋದಲ್ಲಿ ಯಾಕೆ ಅಷ್ಟು ಗಂಭೀರವಾಗಿ ಮುಖ ಊದಿಕೊಂಡು ಕೂತಿರ್ತಾರೆ ಅಂತ. ಅವರಿಗೆ ಮೂಡಿರಲಿಲ್ವಾ ಅಥವಾ ಕೋಪಾನ ಅಂತ? ಖಂಡಿತವಾಗ್ಲೂ ಇಲ್ಲ. ಆ 15-20 ನಿಮಿಷಗಳ ಕಾಲ ನಗುಮುಖ ಇಟ್ಕೊಂಡು ಕಲ್ಲಿನ ಥರ ಕೂರೋದು ಸಾಕ್ಷಾತ್ ಯಮನಿಗೂ ಸಾಧ್ಯವಿರಲಿಲ್ಲ. ಅಷ್ಟೇ ಯಾಕೆ, ಜನರು ಅಲುಗಾಡಬಾರ್ದು ಅಂತ ಅವರ ಕುತ್ತಿಗೆಗೆ ಹಿಂದುಗಡೆಯಿಂದ ಕಬ್ಬಿಣದ ಸ್ಟ್ಯಾಂಡ್ ಹಾಕಿ ಫಿಕ್ಸ್ ಮಾಡ್ತಿದ್ರು ಅಂದರೆ ನೀವು ನಂಬಲೇಬೇಕು. ಇವತ್ತು ನಮ್ಮ ಫೋನ್ನಲ್ಲಿ ಫಿಲ್ಟರ್ ಹಾಕಿದ್ರೆ ಫೋಟೋ ಕಲರ್ಫುಲ್ ಆಗತ್ತೆ. ಆದರೆ ಆವತ್ತು ಕಲರ್ ಫೋಟೋ ಕನಸಿನ ಮಾತಾಗಿತ್ತು. ಬೆಳ್ಳಿಯ ಪ್ಲೇಟ್, ಅಪಾಯಕಾರಿ ಕೆಮಿಕಲ್ಸ್ ಮತ್ತೆ ಸೂರ್ಯನ ಬೆಳಕು, ಈ 3 ಒಂದೇ ಅಳತೆಯಲ್ಲಿ ಸರಿ ಹೋದರೆ ಮಾತ್ರ ಒಂದು ಫೋಟೋ ಹೊರಗೆ ಬರ್ತಿತ್ತು. ಅಂದರೆ ಆ ಕಾಲದಲ್ಲಿ ಫೋಟೋ ತೆಗೆದುಕೊಳ್ಳೋದು ಇವತ್ತಿನ ಥರ ಸ್ಟೈಲ್ ಆಗಿರಲಿಲ್ಲ, ಅದೊಂಥರ ಟಾರ್ಚರ್ ಕೂಡ ಆಗಿತ್ತು. ಹಾಗಿದ್ರೆ ಏನಿದೆ ನಮ್ಮ ಫೋಟೋಗ್ರಫಿ ಅಥವಾ ಕ್ಯಾಮರಾ ಇತಿಹಾಸ? ಕ್ಯಾಮರಾ ಮೊದಲ ಬಾರಿಗೆ ಕಂಡು ಹಿಡಿದಿದ್ದು ಯಾರು, ಅದನ್ನು ಆಪರೇಟ್ ಹೇಗೆ ಮಾಡ್ತಿದ್ರು ಅಂತ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಫೋಟೋಗ್ರಫಿಯ ಇತಿಹಾಸ ಶುರುವಾಗುವುದು ಯಾವುದೇ ಕ್ಯಾಮರಾದಿಂದಲ್ಲ, ಬದಲಿಗೆ ಕ್ಯಾಮರಾ ಅಬ್ಸ್ಕ್ಯೂರಾ ಎಂಬ ಕತ್ತಲೆ ಕೋಣೆಯ ತತ್ವದಿಂದ. ಆದರೆ ಆ ಬಿಂಬವನ್ನು ಶಾಶ್ವತವಾಗಿ ಹಿಡಿದಿಡುವ ಸಾಹಸಕ್ಕೆ ಕೈ ಹಾಕಿದ್ದು ಫ್ರಾನ್ಸ್ನ ಜೋಸೆಫ್ ನೈಸ್ಫೋರ್ ನೀಪ್ಸ್ ಎಂಬಾತ. ಈತ 1826ರಲ್ಲಿ ಜಗತ್ತಿನ ಮೊಟ್ಟಮೊದಲ ಫೋಟೋ ತೆಗೆದ. ಇದಕ್ಕೆ ಆತ ಬಳಸಿದ್ದು ಬಿಟುಮೆನ್ ಎಂಬ ಡಾಂಬರು ಲೇಪಿತ ಪ್ಲೇಟ್. ಆಶ್ಚರ್ಯದ ಸಂಗತಿಯೆಂದರೆ, ಆ ಒಂದು ಫೋಟೋ ಮೂಡಲು ಸೂರ್ಯನ ಬೆಳಕಿನಲ್ಲಿ ಆ ಪ್ಲೇಟನ್ನು ಸತತ 8 ಗಂಟೆಗಳ ಕಾಲ ಇಡಬೇಕಾಗಿತ್ತು. ಅಂದರೆ ಫೋಟೋದಲ್ಲಿ ಸೂರ್ಯ ಪೂರ್ವದಿಂದ ಪಶ್ಚಿಮಕ್ಕೆ ಹೋದ ಗುರುತುಗಳು ಇರ್ತಿದ್ವು. ಇದು ಫೋಟೋಗ್ರಫಿ ಎಂಬ ಮಹಾನ್ ಕಲೆಯ ಮೊದಲ ಉಸಿರು ಅಂದರೆ ಖಂಡಿತ ತಪ್ಪಾಗಲಾರದು. ಮುಂದೆ 1839ರಲ್ಲಿ ಲೂಯಿಸ್ ಡ್ಯಾಗೈರ್ ಎಂಬುವರು ಈ ತಂತ್ರಜ್ಞಾನವನ್ನು ಮರುರೂಪಿಸಿದರು. ಅಂದರೆ ಬೆಳ್ಳಿಯ ಲೇಪವಿರುವ ತಾಮ್ರದ ಪ್ಲೇಟ್ಗಳನ್ನು ಬಳಸಿ ಡ್ಯಾಗೈರೋಟೈಪ್ ಕ್ಯಾಮರಾವನ್ನು ಸಿದ್ಧಪಡಿಸಿದರು. ಇದು ಇಂದಿನ ಲಾರ್ಜ್ ಫಾರ್ಮ್ಯಾಟ್ ಕ್ಯಾಮರಾಗಳ ತಂದೆ ಎನ್ನಬಹುದು. ಪ್ಯಾರಿಸ್ನ ಬೀದಿಗಳಲ್ಲಿ ಇದನ್ನು ಮೊದಲ ಬಾರಿಗೆ ಸಾರ್ವಜನಿಕವಾಗಿ ಪ್ರದರ್ಶಿಸಲಾಯಿತು. ಈ ಕಾಲದಲ್ಲಿ ಫೋಟೋ ತೆಗೆಸಿಕೊಳ್ಳೋದು ಒಂದು ಯುದ್ಧ ಗೆದ್ದಷ್ಟೇ ಸಾಹಸವಾಗಿತ್ತು. ಜನರು ಅಲುಗಾಡದಂತೆ ಅವರ ತಲೆಯ ಹಿಂದೆ ಕಬ್ಬಿಣದ ಸ್ಟ್ಯಾಂಡ್ಗಳನ್ನು ಬಿಗಿಯಲಾಗ್ತಿತ್ತು. ಜನರು ನಗುತ್ತಿರಲಿಲ್ಲ, ಯಾಕಂದರೆ 15 ನಿಮಿಷಗಳ ಕಾಲ ನಗುತ್ತಾ ನಿಲ್ಲುವುದು ಯಾರಿಗೆ ತಾನೇ ಸಾಧ್ಯವಿರುತ್ತೆ ಅಲ್ವಾ? 19ನೇ ಶತಮಾನದ ಮಧ್ಯಭಾಗದಲ್ಲಿ ಬೆಲ್ಲೋಸ್ ಕ್ಯಾಮರಾಗಳು ಬಂದವು. ಇವುಗಳನ್ನು ಕುದುರೆ ಗಾಡಿಗಳಲ್ಲಿ ಹೊತ್ತೊಯ್ಯಲಾಗ್ತಿತ್ತು. ಇವತ್ತು ನಮ್ಮ ಫೋನ್ನಲ್ಲಿ ಇರುವ ಸೆನ್ಸಾರ್ ಒಂದು ಸಣ್ಣ ಸಾಸಿವೆ ಕಾಳಿನಷ್ಟಿರುತ್ತೆ. ಆದರೆ ಈ ಲಾರ್ಜ್ ಫಾರ್ಮ್ಯಾಟ್ ಕ್ಯಾಮರಾಗಳಲ್ಲಿ ಫೋಟೋ ಬೀಳೋಕೆ ಬಳಸ್ತಿರೋದು 4x5 ಇಂಚು ಅಥವಾ 8x10 ಇಂಚಿನ ದೊಡ್ಡ ಗಾಜಿನ ಪ್ಲೇಟ್ಗಳು ಅಥವಾ ಫಿಲ್ಮ್ ಶೀಟ್ಗಳನ್ನು. ಅಂದರೆ ಇವತ್ತಿನ ಡಿಜಿಟಲ್ ಫೋಟೋಗಿಂತ 100 ಪಟ್ಟು ಜಾಸ್ತಿ ಡೀಟೇಲಿಂಗ್ ಈ ಹಳೆಯ ಕಾಲದ ಕ್ಯಾಮರಾದಲ್ಲಿ ಇರ್ತಿತ್ತು. ಇದನ್ನು ವ್ಯೂ ಕ್ಯಾಮರಾ ಅಂತಲೂ ಕರೀತಾರೆ. ಯಾಕಂದರೆ ಫೋಟೋಗ್ರಾಫರ್ ಆ ದೊಡ್ಡ ಗಾಜಿನ ಮೇಲೆ ಇಡೀ ದೃಶ್ಯವನ್ನು ನೋಡಿ ಫೋಕಸ್ ಮಾಡ್ತಿದ್ದ. ಇನ್ನು ಫೋಟೋಗ್ರಾಫರ್ ಅಲ್ಲಿನ ಕಪ್ಪು ಬಟ್ಟೆಯೊಳಗೆ ತಲೆ ಹಾಕ್ತಿದ್ದ. ಯಾಕಂದರೆ ಕ್ಯಾಮರಾದ ಹಿಂದಿರುವ ಗಾಜಿನ ಮೇಲೆ ಬೀಳುವ ಬಿಂಬ ಬಹಳ ಮಂದವಾಗಿರ್ತಿತ್ತು. ಅದನ್ನು ಸರಿಯಾಗಿ ಫೋಕಸ್ ಮಾಡಲು ಹೊರಗಿನ ಬೆಳಕು ಅಡ್ಡಿಪಡಿಸಬಾರದು ಎಂಬುದು ಅದರ ಹಿಂದಿನ ಕಾರಣವಾಗಿತ್ತು. ಈ ಕ್ಯಾಮರಾಗಳಲ್ಲಿ ಚಿತ್ರ ತಲೆ ಕೆಳಗಾಗಿ ಕಾಣ್ತಿತ್ತು. ಫೋಟೋಗ್ರಾಫರ್ ಎಲ್ಲವನ್ನು ಉಲ್ಟಾ ನೋಡಿಯೇ ಸರಿಪಡಿಸಬೇಕಾಗಿತ್ತು.
ಆಗಿನ ಕಾಲದ ಫೋಟೋಗ್ರಾಫರ್ಗಳು ಕೇವಲ ಚಿತ್ರಗಾರರಲ್ಲ, ಅವರು ಒಂದು ರೀತಿ ಕೆಮಿಸ್ಟ್ಗಳು ಆಗಿದ್ರು. ಗಾಜಿನ ಪ್ಲೇಟಿಗೆ ಕೆಮಿಕಲ್ ಹಚ್ಚಿ ಅದು ಒಣಗುವ ಮುನ್ನವೇ ಫೋಟೋ ತೆಗೆದು ತಕ್ಷಣವೇ ಅದನ್ನು ಡೆವಲಪ್ ಮಾಡಬೇಕಾಗಿತ್ತು. 1826ರಲ್ಲಿ ಮೊದಲ ಫೋಟೋ ಬಂದಾಗ ಅದು ಪೂರ್ತಿ ಬೀಳೋಕೆ 8 ಗಂಟೆ ಬೇಕಿತ್ತು. ಆಮೇಲೆ 1840ರ ಹೊತ್ತಿಗೆ ಅದು 15 ನಿಮಿಷಕ್ಕೆ ಬಂತು. ಇನ್ನು ಆ ಕಾಲದಲ್ಲಿ ಫೋಟೋ ಅಂದರೆ ತುಂಬ ಕಾಸ್ಟ್ಲಿ ಆಗಿತ್ತು. ಯಾರಾದರೂ ಸತ್ತಾಗ ಅವರ ನೆನಪಿಗಾಗಿ ಮೃತದೇಹವನ್ನೇ ಕೂರಿಸಿ ಫೋಟೋ ತೆಗೆಯುವ ವಿಚಿತ್ರ ಸಂಪ್ರದಾಯ ಕೂಡ ಇತ್ತು. 1880ರವರೆಗೂ ಇದು ಬರೀ ಶ್ರೀಮಂತರ ಮತ್ತು ದೊಡ್ಡ ಸ್ಟುಡಿಯೋಗಳ ಸೊತ್ತಾಗಿತ್ತು. ಯಾಕಂದ್ರೆ ಒಂದು ಫೋಟೋ ತೆಗೆಯೋಕೆ ಒಬ್ಬ ಮನುಷ್ಯ ಕೆಮಿಸ್ಟ್ರಿ ಕೂಡ ಓದಿರಬೇಕಿತ್ತು. ಆ ಬೆಳ್ಳಿಯ ಪ್ಲೇಟ್ ಮೇಲೆ ಕೆಮಿಕಲ್ ಹಚ್ಚಿ ಅದು ಒಣಗೋ ಮುನ್ನವೇ ಫೋಟೋ ತೆಗೆದು ಡೆವಲಪ್ ಮಾಡಬೇಕಾಗಿತ್ತು. ಇಷ್ಟೆಲ್ಲ ಕಷ್ಟಪಡ್ತಿದ್ದ ಜಗತ್ತಿಗೆ ಕೊಡ್ಯಾಕ್ ಕಂಪನಿ ಒಂದು ದೊಡ್ಡ ಬ್ರೇಕ್ ಥ್ರೂ ನೀಡಿತು. 1888ರಲ್ಲಿ ಜಾರ್ಜ್ ಈಸ್ಟ್ಮನ್ ಎಂಬಾತ ಕೊಡ್ಯಾಕ್ ಕ್ಯಾಮರಾವನ್ನ ಇಡೀ ಜಗತ್ತಿಗೆ ಪರಿಚಯಿಸಿದ. ಜಾರ್ಜ್ ಈಸ್ಟ್ಮನ್ ಆ ದೊಡ್ಡ ಗಾಜಿನ ಪ್ಲೇಟ್ ತೆಗೆದು ಸಣ್ಣ ಫಿಲ್ಮ್ ರೋಲ್ ಅನ್ನ ತಂದ. ಯು ಪ್ರೆಸ್ ದ ಬಟನ್, ವಿ ಡೂ ದ ರೆಸ್ಟ್, ಅಂದ್ರೆ ನೀವು ಬಟನ್ ಒತ್ತಿ ಬಾಕಿದ್ದನ್ನ ನಾವು ನೋಡ್ಕೊಳ್ತೀವಿ ಅಂತ ಪ್ರಸಿದ್ಧ ಸ್ಲೋಗನ್ ಅನ್ನ ಜನಪ್ರಿಯ ಮಾಡಿದ. ಅಲ್ಲಿಗೆ ಈ ದೈತ್ಯ ಕ್ಯಾಮರಾಗಳ ಹವಾ ಸ್ವಲ್ಪ ಕಡಿಮೆ ಆಯಿತು. ಅಂದಹಾಗೆ ಅದಕ್ಕಿಂತ ಮೊದಲು ಫೋಟೋ ತೆಗಿಬೇಕು ಅಂದ್ರೆ ನೀವು ಕೆಮಿಸ್ಟ್ರಿ ಗೊತ್ತಿರೋ ಸೈಂಟಿಸ್ಟ್ ತರ ಇರಬೇಕಿತ್ತು. ಕೆಮಿಕಲ್ ಕಲಸೋದು, ಪ್ಲೇಟ್ ರೆಡಿ ಮಾಡೋದು ಅದೆಲ್ಲ ದೊಡ್ಡ ತಲೆನೋವಿತ್ತು. ಆದರೆ ಕೊಡ್ಯಾಕ್ ಕಂಪನಿ ಇದನ್ನೆಲ್ಲ ಸರಳಗೊಳಿಸಿ ಸಾಮಾನ್ಯ ಜನರಿಗೂ ಫೋಟೋಗ್ರಫಿ ಸಿಗುವಂತೆ ಮಾಡ್ತು. ಕೊಡ್ಯಾಕ್ ಒಂದು ಸಣ್ಣ ಪೆಟ್ಟಿಗೆಯಂತಹ ಕ್ಯಾಮರಾವನ್ನ ಮಾರುಕಟ್ಟೆಗೆ ಬಿಟ್ಟಿತ್ತು. ಅದರಲ್ಲಿ ಮೊದಲೇ 100 ಫೋಟೋ ತೆಗೆಯುವಷ್ಟು ಫಿಲ್ಮ್ ರೋಲ್ ಅನ್ನ ಹಾಕಿಕೊಳ್ಳಲಾಗ್ತಿತ್ತು. ಗ್ರಾಹಕರು ಮಾಡಬೇಕಾಗಿದ್ದು ಇಷ್ಟೇ, ಕ್ಯಾಮ್ರಾ ಹಿಡಿದು ಬಟನ್ ಒತ್ತಿ ಫೋಟೋ ಕ್ಲಿಕ್ ಮಾಡೋದು. ಫೋಟೋಗ್ರಾಫರ್ ತರ ಕಪ್ಪು ಬಟ್ಟೆ ಹಾಕೋದು, ಕೆಮಿಕಲ್ ಹಚ್ಚೋದು ಯಾವುದೂ ಇರಲಿಲ್ಲ. ಫೋಟೋಗಳು ಮುಗಿದ ಮೇಲೆ ಆ ಇಡೀ ಕ್ಯಾಮರಾವನ್ನ ಕೊಡ್ಯಾಕ್ ಫ್ಯಾಕ್ಟರಿಗೆ ಕಳುಹಿಸಿಕೊಡ್ಬೇಕಿತ್ತು. ಅಲ್ಲಿ ಅವರು ಆ ಫಿಲ್ಮ್ ಅನ್ನ ಬಿಚ್ಚಿ ಡೆವಲಪ್ ಮಾಡಿ ಫೋಟೋಗಳನ್ನ ಪ್ರಿಂಟ್ ತೆಗೆದು ಮತ್ತೆ ಆ ಕ್ಯಾಮರಾಗೆ ಹೊಸ ಫಿಲ್ಮ್ ರೋಲ್ ಹಾಕಿ ಗ್ರಾಹಕರಿಗೆ ವಾಪಸ್ ಕಳುಹಿಸ್ತಿದ್ರು. ಫೋಟೋ ಹೊಡೆಯೋ ಕೆಲಸ ಮಾತ್ರ ನಿಮ್ದು, ಅದನ್ನ ಪ್ರಿಂಟ್ ಹಾಕೋ ಎಲ್ಲ ಕಷ್ಟದ ಕೆಲಸ ನಮ್ದು ಅಂತ ಕೊಡ್ಯಾಕ್ ಕ್ಯಾಮರಾಗಳನ್ನ ಜನಪ್ರಿಯಗೊಳಿಸಿದ್ರು. 1920ರ ಹೊತ್ತಿಗೆ ಸಣ್ಣ ಲೈಕಾ ಕ್ಯಾಮರಾಗಳು ಬಂದ್ಮೇಲೆ ಹಳೆ ಕ್ಯಾಮರಾಗಳೆಲ್ಲವೂ ಸ್ಟುಡಿಯೋ ಮೂಲೆ ಸೇರಿದವು. ಈ ಲೈಕಾ ಕ್ಯಾಮರಾಗಳು ಬಂದ್ಮೇಲೆ ಅದನ್ನ ಜೇಬಿಗೆ ಹಾಕೊಂಡು ಹೋಗೋ ರೇಂಜ್ಗೆ ಸಣ್ಣದಾಯಿತು. 35mm ಫಿಲ್ಮ್ ರೋಲ್ಗಳು ಬಂದವು. ಅಂದರೆ ಒಂದು ರೋಲ್ ಹಾಕಿದ್ರೆ ನೀವು 36 ಫೋಟೋ ಹೊಡೆಯಬಹುದಿತ್ತು. ಇನ್ನು ಕೊಡ್ಯಾಕ್ ಕಂಪನಿ 1935ರಲ್ಲಿ ಕೊಡಾಕ್ರೋಮ್ ಅಂತ ಕಲರ್ ಫಿಲ್ಮ್ ತಂತು. ಅಲ್ಲಿಂದ ಕಪ್ಪು ಬಿಳುಪು ಪ್ರಪಂಚಕ್ಕೆ ಬಣ್ಣ ಬಂತು. ಅಲ್ಲಿವರೆಗೂ ಸ್ಟುಡಿಯೋಗೆ ಸೀಮಿತವಾಗಿದ್ದ ಫೋಟೋಗ್ರಫಿ ಮದುವೆ, ಮುಂಜಿ, ಟ್ರಿಪ್ ಅಂತ ರೋಡ್ಗೆ ಬಂತು. ನಿಮಗೆ ಒಂದು ಶಾಕಿಂಗ್ ವಿಷಯ ಹೇಳಬೇಕಂದ್ರೆ, ಇವತ್ತು ನಾವು ಬಳಸ್ತಿರೋ ಡಿಜಿಟಲ್ ಕ್ಯಾಮ್ರಾನ ಮೊದಲು ಕಂಡುಹಿಡಿದದ್ದು ಕೂಡ ಕೊಡ್ಯಾಕ್ ಕಂಪನಿನೇ. 1975ರಲ್ಲಿ ಸ್ಟೀವನ್ ಸಾಸನ್ ಅನ್ನೋ ಇಂಜಿನಿಯರ್ ಒಂದು ಡಿಜಿಟಲ್ ಕ್ಯಾಮ್ರಾ ರೆಡಿ ಮಾಡಿದ್ರು. ಅದು ಹೇಗಿತ್ತಂದ್ರೆ ಒಂದು ದೊಡ್ಡ ಟೋಸ್ಟರ್ ಸೈಜ್ನಲ್ಲಿತ್ತು. ಅದನ್ನ ಹಿಡಿಯೋಕೆ 2 ಕೈ ಬೇಕಿತ್ತು. ವಿಶೇಷ ಅಂದ್ರೆ ಅದು ಫೋಟೋನ ಫಿಲ್ಮ್ ಮೇಲೆ ಅಲ್ಲ, ಒಂದು ಕ್ಯಾಸೆಟ್ ಟೇಪ್ ಮೇಲೆ ಸೇವ್ ಮಾಡ್ತಿತ್ತು. ಆ ಒಂದು ಫೋಟೋನ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ನೋಡೋಕೆ 23 ಸೆಕೆಂಡ್ ಬೇಕಿತ್ತು. ಆದ್ರೆ ಕೊಡ್ಯಾಕ್ ಕಂಪನಿ ಇದು ವರ್ಕ್ ಆಗಲ್ಲ ಅಂತ ಇದನ್ನ ಮೂಲೆಗೆ ತಳ್ಳಿ ದೊಡ್ಡ ತಪ್ಪು ಮಾಡ್ತು. ಯಾಕೆ ಗೊತ್ತಾ? ಆ ಕೊಡ್ಯಾಕ್ ಕಂಪನಿಗೆ ಅತಿ ಹೆಚ್ಚು ಲಾಭ ತರುತ್ತಿದ್ದದ್ದೇ ಫಿಲ್ಮ್ ರೋಲ್ಗಳ ಮಾರಾಟ ಮಾಡೋದ್ರಿಂದ. ಡಿಜಿಟಲ್ ಕ್ಯಾಮರಾ ಬಂದ್ರೆ ಜನ ಫಿಲ್ಮ್ ರೋಲ್ ಕೊಳ್ಳೋದು ನಿಲ್ಲಿಸ್ತಾರೆ, ನಮ್ಮ ಬಿಸ್ನೆಸ್ ಹಾಳಾಗುತ್ತೆ ಅನ್ನೋ ಭಯ ಅವರಿಗಿತ್ತು. ಅಂದ್ರೆ ಭವಿಷ್ಯದ ತಂತ್ರಜ್ಞಾನಕ್ಕಿಂತ ಅವರಿಗೆ ಅಂದಿನ ಲಾಭವೇ ಮುಖ್ಯವಾಯಿತು. ಕೊಡ್ಯಾಕ್ ಆ ಡಿಜಿಟಲ್ ಕ್ಯಾಮರಾವನ್ನ ಮೂಲೆಗೆ ತಳ್ಳಿದಾಗ ಜಪಾನ್ನ ಸೋನಿ, ನಿಕಾನ್ ಮತ್ತು ಕ್ಯಾನಾನ್ ಕಂಪನಿಗಳು ಈ ಅವಕಾಶವನ್ನು ಬಳಸಿಕೊಂಡವು. ಅವುಗಳು ಡಿಜಿಟಲ್ ತಂತ್ರಜ್ಞಾನದಲ್ಲಿ ಹೂಡಿಕೆ ಮಾಡಿ ಸಣ್ಣ ಮತ್ತು ವೇಗದ ಕ್ಯಾಮರಾಗಳನ್ನು ಮಾರುಕಟ್ಟೆಗೆ ತಂದವು. 1990ರ ಹೊತ್ತಿಗೆ ಜನ ಫಿಲ್ಮ್ ರೋಲ್ ಬಿಟ್ಟು ಡಿಜಿಟಲ್ ಕಡೆ ಹೋಗಲು ಶುರು ಮಾಡ್ತಾರೆ. ಆಗ ಎಚ್ಚೆತ್ತುಕೊಂಡ ಕೊಡ್ಯಾಕ್ ತಾನು ಕೂಡ ಡಿಜಿಟಲ್ ಕ್ಯಾಮರಾ ಮಾಡತೊಡಗಿತು. ಆದರೆ ಅಷ್ಟೊತ್ತಿಗಾಗಲೇ ಕಾಲ ಮಿಂಚಿ ಹೋಗಿತ್ತು. ಮಾರುಕಟ್ಟೆಯಲ್ಲಿ ಸೋನಿ ಮತ್ತು ಕ್ಯಾನಾನ್ ಹಾಜರಾಗಿದ್ರು. ಕೊಡ್ಯಾಕ್ ತನ್ನದೇ ಆವಿಷ್ಕಾರದಲ್ಲಿ ತಾನೇ ಸೋಲುವಂತಾಯಿತು. ಒಂದು ಕಾಲದಲ್ಲಿ ಜಗತ್ತಿನ 90% ಫಿಲ್ಮ್ ಮಾರ್ಕೆಟ್ ಹೊಂದಿದ್ದ ಸುಮಾರು 1.5 ಲಕ್ಷ ಉದ್ಯೋಗಿಗಳಿದ್ದ ಈ ದೈತ್ಯ ಕಂಪನಿ 2012ರಲ್ಲಿ ದಿವಾಳಿ ಅಂತ ಘೋಷಿಸಿತು. ಅಂದ್ರೆ ಬದಲಾವಣೆಯನ್ನ ಒಪ್ಪಿಕೊಳ್ಳದಿದ್ರೆ ಎಂತಹ ದೈತ್ಯನು ಮಣ್ಣು ಮುಕ್ತಾನೆ ಅನ್ನೋದಕ್ಕೆ ಕೊಡ್ಯಾಕ್ ಇತಿಹಾಸದಲ್ಲಿ ಅತಿದೊಡ್ಡ ಉದಾಹರಣೆಯಾಗಿ ಉಳಿಯಿತು. ಸೊ ಸ್ನೇಹಿತರೆ, ನೋಡಿದ್ರಲ್ಲ, ಇವತ್ತು ನಾವು 1 ಸೆಕೆಂಡ್ನಲ್ಲಿ ಹೊಡೆಯೋ ಆ ಸಣ್ಣ ಕ್ಲಿಕ್ ಹಿಂದೆ ಎಂತಹ ದೈತ್ಯ ಇತಿಹಾಸ ಅಡಗಿದೆ ಅಂತ. 8 ಗಂಟೆಗಳ ಕಾಲ ತಾಳ್ಮೆಯಿಂದ ಶುರುವಾದ ಈ ಜರ್ನಿ ಇವತ್ತು ಮಿಲಿ ಸೆಕೆಂಡ್ಗಳ ವೇಗಕ್ಕೆ ಬಂದು ನಿಂತಿದೆ. ಕಾಲ ಬದಲಾದಂತೆ ಆ ದೊಡ್ಡ ಬೆಲ್ಲೋಸ್ ಕ್ಯಾಮ್ರಾಗಳು ಮಾಯವಾಗಿರಬಹುದು, ಕೊಡ್ಯಾಕ್ನಂತಹ ದೈತ್ಯ ಸಾಮ್ರಾಜ್ಯವೇ ಕುಸಿದಿರಬಹುದು. ಆದರೆ ಆ ಹಳೆ ಕಾಲದ ಫೋಟೋಗ್ರಾಫರ್ಗಳು ಕಲಿಸಿಕೊಟ್ಟ ಒಂದು ಪಾಠ ಇವತ್ತಿಗೂ ಜೀವಂತವಾಗಿದೆ.
ಅದೇ ತಾಳ್ಮೆ. ಇವತ್ತು ನಾವು ಸಾವಿರಾರು ಫೋಟೋಗಳನ್ನು ಗ್ಯಾಲರಿಯಲ್ಲಿ ತುಂಬಿಸಿಟ್ಕೊಳ್ತೀವಿ. ಆದರೆ ಆವತ್ತು ಆ ಒಂದೇ ಒಂದು ಫೋಟೋ ಜೀವನದ ಅತಿ ದೊಡ್ಡ ನೆನಪಾಗಿ ದಶಕಗಳ ಕಾಲ ಗೋಡೆಯ ಮೇಲೆ ರಾರಾಜಿಸುತ್ತಿತ್ತು. ತಂತ್ರಜ್ಞಾನ ಎಷ್ಟೇ ಬೆಳೆದು ನಮಗೆ AI ಫೋಟೋಗಳೇ ಬರಬಹುದು. ಆದರೆ ಆ ಕಪ್ಪು ಬಟ್ಟೆಯೊಳಗಿನ ಕತ್ತಲೆಯಲ್ಲಿ ಆ ಗಾಜಿನ ಪ್ಲೇಟ್ ಮೇಲೆ ಮೂಡ್ತಿದ್ದ ಆ ಮ್ಯಾಜಿಕ್ ಇದೆಯಲ್ಲ, ಅದು ಯಾವತ್ತೂ ಸ್ಪೆಷಲ್ ಅಂತಾನೆ ಹೇಳಬಹುದು. ಮುಂದಿನ ಸಲ ನೀವು ಫೋನ್ನಲ್ಲಿ ಸೆಲ್ಫಿ ತೆಗೆದುಕೊಳ್ಳುವಾಗ ಆ 8 ಗಂಟೆ ಕಾಯ್ತಿದ್ದ ಪರ್ವತದಂತಹ ತಾಳ್ಮೆಯನ್ನು ಒಂದು ಸಲ ನೆನಪಿಸಿಕೊಳ್ಳಿ. ಇದಿಷ್ಟು ಕ್ಯಾಮರಾ ಮತ್ತು ಫೋಟೋಗ್ರಫಿಯ ಇತಿಹಾಸ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.